ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಎರಡನೇ ಚರಣವನ್ನ ಯಾವ ಮತ್ತು ಯಾವ ಈ ಭಾಗಕ್ಕೆ ಯಾವ ನಮ್ಮಲ್ಲವರು ಪ್ರವೃತ್ತಿ ರಾಯರು ಹಿರಿಯರು ಇರಾಕುವರು ಬಹಳ ಶ್ರಮ ವಹಿಸಿ ಇವರು ಆನಂದದ ಬೆಳೆದವರ ಎಲ್ಲರಿಗೂ ನಾವು ಏನ್ ಮಾಡ್ಯಾರ ಅಂದ್ರೆ ಹುಟ್ಟಿ ಕೈ ಊಟ ಮಾಡೋದು ಅಷ್ಟೇ ನಾವು. ಅದಕ್ಕೆ ದಯವಿಟ್ಟು ಕೆಲಸ ಮಾಡಕ್ ಹೋಗ್ಬೇಡ್ರಿ, ಎಲ್ಲರಿಗೂ ನಾಳೆ ಕೊಡ್ರಿ. ಪರಮಾತ್ಮ ನಿಮ್ಮ ಸಂಬಂಧ ನಾಳೆ ಹೇಳ್ತೇನೆ. ನಿಮ್ಗೆ ಇಷ್ಟು ಸೌಕರ್ಯವಾಗಿ ಇಷ್ಟೆಲ್ಲ ಮಾಡಿ ಕಂಟಿನ್ಯೂ ಮಾಡ್ಕೊತೀವಿ. ಇವತ್ತಿನ ಸಂದರ್ಭ ನಾಳೆ ಸಿಗಂಗಿಲ್ಲ. ಒಂದು ₹3 ರೊಕ್ಕ ಸಿಗಬಹುದು, ಆದ್ರೆ ಇವತ್ತಿನ ಸಂದರ್ಭ ಸಿಗಂಗಿಲ್ಲ. ಸುತ್ತಾರು ಎದುರಿರ್ತದೆ, ನೂರಾರು ವರ್ಷ ಇರ್ತದೆ. ಒಂದು ಕ್ಷಣದೊಳಗೆ ಸುಖ ಸಿಗುತ್ತದೆ. ಅದು ಭಗವಂತನ ಸನ್ನಿಧಿಯಲ್ಲಿ ದಯವಿಟ್ಟು ಕೆಲಸ ಮಾಡಲಾರ್ದ ಕೂಡಬೇಕು. ಮತ್ತು ಪರಸ್ಪರದಿಂದ ಬಂದಿರತಕ್ಕಂಥ ಶರಣ ಸಂಪರ್ಕ ಮಂಡಳಿ, ಆಚಾರ್ಯ ಮಂಡಳಿ ಇವರೆಲ್ಲರಿಗೂ ನಮನಗಳನ್ನು ಸಲ್ಲಿಸಿ ಜಗತ್ವಂದ್ಯ ಜಗತ್ಪೂಜ್ಯ ಸಂತ ಪ್ರಿಯ ರಸಶ್ರೇಷ್ಠರಾಗಿರ್ತಕ್ಕಂಥ ತುಕಾರಾಮ ಮಹಾರಾಜರು ಇವತ್ತಿನ ದಿನ ಕೊನೆಯ ದಿನ ಆನಂದದ ದಿನ. ಇವತ್ತೇನು ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ. ಆನಂದ ಎದುರಾಗೈತೆ ಅಂದ್ರೆ ಪರಮಾತ್ಮ ಒಡನಾಟದೊಳಗದ. ಅದರ ಬಿಟ್ಟು ಆನಂದ ಇಲ್ಲಿ ಜಗತ್ತಿನ ಪರಮಾತ್ಮನ ಜೊತೆ ಆತ ಆಡಿದ ದಿನ ನಮ್ದು ಗೊತ್ತಿಲ್ಲ. ಅಂತ ಬಿಸಲಾಗ ಮೊದಲಾಗ ಒಟ್ಟೆ ಕುರುಕೂನ ಬದಲಿ ಮಾಡಿದ್ರೆ ಯಾರ ಪ್ರೇರೇಪಣೆ? ಭಗವಂತನ ಪ್ರೇರೇಪಣೆ. ಆ ಭಗವಂತನ ಆನಂದದ ಮುಂದೆ ಸೂರ್ಯನ ಬಿಸಿಲೇನು ಕೊನೆ ಮಾಡಿರುವಂತ ಎಂತ ಮುಟ್ಟಿನ ಶಕ್ತಿ ಆ ಭಗವಂತನ ನಾಮಸ್ಮರಣೆ ಒಳಗೆ. ಆ ನಾಮಸ್ಮರಣೆಯ ಸರಿಯನ್ನ ಯೋಚನಾ செய்யும். ಕೊನೆಯ ದಿನ ಮಹಾಪ್ರಸಾದ, ಕಾಲಾಪ್ರಸಾದ. ಮಹಾಪ್ರಸಾದ ಯಾವಂದ್ರೆ ಕಾಲಾಪ್ರಸಾದ, ಮಹಾಪ್ರಸಾದ. ಯಾರ ಆ ಕಾಲಾಪ್ರಸಾದವನ್ನ ಸ್ವೀಕಾರ ಮಾಡ್ತಾರ ಅವನಿಗೆ ಜನನ ಮತ್ತು ಮರಣ ಚಕ್ರಗಳಿಂದ ಬಿಡುಗಡೆ ಸಂಕ್ರಿಯ. ನಮ್ಮದಲ್ಲ ನಮ್ಮ ಕೆಲಸ ಅವ್ರು ಮಾಡ್ಯಾರ. ಇದು ಮೊದಲು ಎಲ್ಲಿ ನಿಂತಿತ್ತು ಕೇಳಿದ್ರೆ ವೈಕುಂಠದೊಳಗೆ ನಿಂತಿತ್ತು. ವೈಕುಂಠದಲ್ಲಿ ನಡೀತಕ್ಕಂಥದ್ದನ್ನ ಸಂತರು ಯಾವ ಪ್ರತಿಯೊಂದು ಗ್ರಾಮಕ್ಕೂ ತಂದಿದ್ದಾರೆ. ಊಟ ಮಾಡೋದು ಅಷ್ಟೇ. ಇವತ್ತಿನ ಯಾವ ಪರಮಾತ್ಮನ ಒಡನಾಟದ ಅವಂಗದೊಳಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಕೃಷ್ಣಮಣಿ ಯಾರ ಕಂಠದಲ್ಲಿ ಕೃಷ್ಣಮಣಿಯನ್ನು ಧರಿಸುತ್ತಾರೆಯೋ ಬಹಳಷ್ಟು ಯಾರು ಕಂಠದಲ್ಲಿ ಕೃಷ್ಣಮಣಿಯನ್ನು ಧರಿಸುತ್ತಾರೋ ಅವರು ಜಗತ್ತಿನಲ್ಲಿ ಪ್ರಕಾಶಮಾನರಾಗಿ ಕಾಣುತ್ತಾರೆ. ಯಾರು ಯಮನೈತಿಲ್ಲ, ಯಮನೈತಿಗೆ ಅವರಿಗಿಲ್ಲ. ಯಾವ ಕಂಠದೊಳಗೆ ಕೃಷ್ಣ ಅಂತಕ್ಕಂಥ ನಾಮವನ್ನ ಯಾವ ಧರಿಸುವಂತಾನೋ ಅವನಿಗೆ ಯಾರ ಭಯ ಅನ್ನೋದಿಲ್ಲ. ಜಗತ್ತಿನೊಳಗೆ ಅವನ
ಶ್ರೇಷ್ಠ ವ್ಯಕ್ತಿನ ಯಾವ ಆ ಹೇಳಿದಾಗ ಸೂರ್ಯ ಕೆಲಸ ಮಾಡ್ತಾನು, ಚಂದ್ರ ಕೆಲಸ ಮಾಡ್ತಾನು, ಅಷ್ಟದಿಕ್ಪಾಲಕರ ಕೆಲಸ ಮಾಡ್ತಾನೆ. ಯಾರು ಅಂಡದಲ್ಲಿ ಯಾವ ಮಣಿ? ಕೃಷ್ಣಮಣಿ ಅಲ್ಲ, ಕೃಷ್ಣಮಣಿ ಗೊತ್ತೈತಿಲ್ಲಿ. ಕೃಷ್ಣಮಣಿ ಅವಗಾಹನೆ ಪ್ರಕಾಶ. ಆ ಕೃಷ್ಣಮಣಿಯನ್ನ ನಾವು ಕಂಡದವರು ಧರಿಸುವಂತ ತಿಳ್ಕೊಂಡೆ ಇಷ್ಟೊಂದು ಪ್ರಕಾಶ ಮಾಡೋದು ಮಾನರಾಗಿದ್ದೇವೆ ಅಂತಕ್ಕಂಥ. ಹಾಗಾದರೆ ಮಣಿ, ಈ ಮಣಿ ಕೃಷ್ಣಮಣಿ, ಮಣಿ ಅಂತಕ್ಕಂಥ ಶಬ್ದ ಗುರುಗಳೊಳಗೆ ಬಹಳ ಪವಿತ್ರತೆಯನ್ನ ಪಡ್ಕೊಂಡು ಮಣಿ ಯಾರ ಶಬ್ದ. ಕೆಲವೊಂದಿಷ್ಟು ಮಣಿಗಳು ಏನಾಗ್ಯಾವಪ್ಪ ಅಂದ್ರೆ ನಾಶಕ, ಕೆಲವೊಂದಿಷ್ಟು ಮಣಿಗಳು ಅವಿನಾಶಿಯ. ನಾಶ ಆಗುವ ಮಣಿ ಯಾವಪ್ಪ? ಈಗ ನಮ್ಗೆ ಆಶ್ರಯ ಕೊಟ್ಟಿದ್ದ ಇಲ್ಲಿ ಹೇಳ್ತೆ, ಅದಕ್ಕೇನಿದೆ ನಾವು ಮಣಿ ಅನ್ನೋದ ಸೈಡ್ ಕಟ್ಟಿ ಆಗ್ತದೆ. ಈ ದೇಹ ಬದುಕಬೇಕಾದ್ರೆ ಒಂದು ಮನೆಯಾಗಿರ್ಬೇಕು. ಅದು ಮುಸ್ಲಾರ ಇರಲಿ, ಅರ್ಜಿ ಸೇರ ಇರಲಿ, ನೀರು ಬರೋದು ಇರಲಿ, ಚಮ್ರಾನ ಇರಲಿ, ಅದಕ್ಕೆ ಮಣಿ ಅಂತಾರೆ. ಈ ದೇಹ ಇರುವವರೆಗೂ ಅದು ರಕ್ಷಣಾ ಮಾಡ್ತೈತಿ ಮಣಿ ಅನ್ನೋ ಶಬ್ದಕ್ಕೆ. ಇನ್ನೊಂದು ಮಣಿ ಎಮ್ಮ ಮಣಿ ಅಂದ್ರೆ ರೊಕ್ಕ. ಇದಿದ್ದ ಕೆಲಸನೇ ಬೇರೆ. ಅದು ಏನ್ ಮಾಡ್ತೈತಿ? ಗೌರವಾನ್ವಿತ ಇದು ಶಾಸ್ತ್ರ ನಾವು ಸಂತರಿಗೆ. ಮುಂದೆ ಇನ್ನೊಂದು ಮಣಿ ಶಮಂತಕ ಮಣಿ. ಶಮಂತಕ ಮಣಿ ಎಲ್ಲಿರ್ಬೇಕು? ಅದು ಸೂರ್ಯನಾರಾಯಣದಿಂದ ಸತ್ಯನಾರಾಯಣ ಸತ್ಯಭಾಮಿ ಆಶ್ರಮದವರೆಗೆ ಶವಂತಕ ಮಣಿಯಿಂದ ಏನು ಪ್ರಾಪ್ತಿ ಆಗುತ್ತೆ? ಅಹಂಕಾರ ಪ್ರಾಪ್ತಿ ಆಗುತ್ತೆ. ಯಾರಿಗೆ? ಸತ್ಯಭಾಮಿಗೆ. ಪರಮಾತ್ಮ ತೂಕ ಬಂಗಾರ ಪ್ರಾಪ್ತಿ. ಮುಂದೆ ಇನ್ನೊಂದು ಮಣಿ ಅಂತಾರೆ ಕರೆಮಣಿ. ಕರೆಮಣಿ ಪುರುಷ ಸ್ತ್ರೀಗಳಿಗೆ ಕಟ್ತಾನೆ, ನಾವು ಇವರು ಮಾಡ ಇರ್ಬೇಕಲ್ಲ. ಪುರುಷವಾದಂದ್ರೆ ಅದನ್ನೇ ಬಿಡ್ತಾರೆ, ಅದು ಮಣಿನ. ಇನ್ನೊಂದು ಮಣಿ ಐತಿ, ಎಲ್ಲಿ ಇಟ್ಬಾರ್ದು? ಯಾವ ಮನೆಯಲ್ಲಿ ಆ ಮನೆ ಐತ ಅವನೇ ಪರಮಾತ್ಮ. ಯಾವಪ್ಪ ಅಂತ ಕೇಳಿದ್ರೆ
ಅದು ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮನ ಕೈಯನ್ನ ಹೆಂಗಂದ್ರೆ ಒಬ್ಬರಿಗೆ ಸ್ವಲ್ಪ ಜಾಗೃತ ಆಗ್ಯಾನ, ಒಬ್ಬರಿಗೆ ಕಡಿಮೆ ಆಗ್ಯಾನ. ಜಾಗೃತ ಅನ್ನೋರು ಸ್ವಲ್ಪ ಚೊಳ ಬರ್ತಾರೆ, ಜಾಗೃತ ಆಗಿದವರು ಕಟ್ಟಿಗೆ ತುಂಬಿರ್ತಾರೆ. ಅಲ್ಲೇ ಯಾವ ಹುಚ್ಚೈತಿ, ಯಾರು ಆನಂದ ಪಡಬೇಕನ್ನು ಉತ್ಕಂಠ ಇಷ್ಟ ಐತಿ ಅವ್ರು ಒಳಗೆ ಬಂದು ಮುದ ಕೊಡುತ್ತಾರೆ. ಯಾರಿಗೆ ನಾವು ಕಟ್ಟಿಗೆ ಇರ್ಲಿ. ಮತ್ತೆ ಇನ್ನೊಂದು ಮನೆ ಐತಿ, ಯಾವ ತುಳಸಿ ಮನೆ. ತುಳಸಿ ಮನೆ ಯಾರ ಫಲ ಐತಂದ್ರೆ ಸ್ವಂತ ಫಲ ಐತೆ. ಯಾವ ಫಲ ತುಳಸಿ ಮನೆ ಐತಿ ಅವ್ನು ವಾರ್ಕರಿ ಅಂತಾರು, ಸಂತ ಅಂತಾರು, ಅವನು ನಿಮ್ಮ ಲೋಕದವ್ರು ಮರ್ಯಾದೆನೇ ಬೇರೆ. ಬಹಳ ಬೇರೆ ಸಂತರ ತಪ್ಪ ಅವ್ರು ಕೊಟ್ರೆ ತಪ್ಪ ಹೊರಗ್ತದೆ. ಏನ ಬಡ್ಡಿ ತಂದು ಬಡ್ಡಿ ಒಟ್ಟ ಹೊರಗಾಗುವಂತ ಗೊಳ ಮಾಡಿ ಹಾಕೊಂಡ್ಬೇಕು. ಸಂತರು ಬಹಳ ತೆರಿಗೆ ಸಂತರ ಪರಮಾತ್ಮನಿಗೆ ಏನ್ ಮಾಡಿದ್ರು ತಪ್ಪ ಹೋಗೋದಿಲ್ಲ. ಕೃಷಿ ತಪ್ಪ ಕೃಷಿ ತಪ್ಪ ನಡೆದಾಗ ಇರ್ತದೆ. ಒಂದ್ 2-3 ದಿವಸ ಒಂದ್ ಸ್ನ್ಯಾಕ್ ಒಳ್ಳೆ ಆದ್ರೆ ಈ ಮುಡಿ ಯಾವಾಗ ಗಾಳಿ ಸಾಕಷ್ಟು ಮಳೆ ಆಗಲಿ, ಈ ಮನೆ ಏನೋ ಆಗಲಿ, ಅದಕ್ಕೆ ಶ್ರೇಷ್ಠತೆಯನ್ನ ಪಡ್ತೈತಿ. ಇದನ್ನ ಎಲ್ಲಿ ಹಾಕ್ಯಾರಪ್ಪ ಅಂದ್ರ ಹೊರಗೆ ಹಾಕ್ಯಾರ, ಹೊರಳ ಮಧ್ಯದೊಳಗೆ ಕಾಣ್ತೈತಿ. ಮನುಷ್ಯನಿಗೆ ಮೋಕ್ಷಕ್ಕೆ 3 ದಾರಿ, 3 ಸ್ಥಾನ ಕೊಡ್ತಾರೆ ಶಾಸ್ತ್ರ. 6 ಶಾಸ್ತ್ರ, 18 ಪುರಾಣ, ಉಪನಿಷತ್ತು, ಬ್ರಹ್ಮಸೂತ್ರ ಎಲ್ಲವೂ ಅಧ್ಯಯನ ಮಾಡಿ ನೋಡಿದ್ರೆ 3 ಸ್ಥಾನಗಳು. 1ನೇ ಸ್ಥಾನ ಯಾವುದು ಅಂದ್ರೆ ನೇತ್ರಸ್ಥಾನ. ನೇತ್ರಸ್ಥಾನ ಯಾವುದು? ಪರಮಾತ್ಮ ನೋಡುದು ನೇತ್ರಸ್ಥಾನ. ಕಣ್ಣಿನಿಂದ ಪರಮಾತ್ಮನ ರೂಪವನ್ನು ನೋಡುವುದು ಮಂಡ್ಯ ಶುದ್ಧೀಕರಣಕ್ಕ. 2ನೇದು ಕಂಠಸ್ಥಾನ, 3ನೇದು ಹೃದಯ ಸ್ಥಾನ. 3 ಬಿಟ್ಟು ಪರಮಾತ್ಮನನ್ನ ಕಾಣ್ತಕ್ಕಂಥ ಜಾಗ ಎಲ್ಲಿ ಇಲ್ಲ. ಸಂತರು ಹೇಳಿದ್ರು ಮಾತು ಹೆಂಗೆ ಹೇಳಿದ್ರು? ನಾವು ಪ್ರಶ್ನೆ ಅವಗಣ ಬರೀತಾರೆ. ಏನು ರೂಪ ಪರಮಾತ್ಮನ ದೃಷ್ಟಿ ತುಂಬಿಕೊಂಡ್ರೆ ಏನಾಗೈತೆ ಸುಖ ಆಗೈತೆ. ಸುಖ ದುಃಖಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಭಗವಾನ ನೋಡುದು, ಭಗವಾನ್ ಅವರು ಲಿಂಗಾರ್ಚನೆ ಮಾಡಿದ್ರೆ ಏಕ ದೃಷ್ಟಿ ಭಗವಾನ್ ಅವರು ಶರಣ ಸಾಹಿತ್ಯ ಒಳಗೆ ಮಾಡಿ ನಮ್ಮ ಸಂತ ಮಹಾರಾಜರೇ ಡಾಕ್ಟರ್ ಹೋಗಿ ನಿಂತ್ಕೊಂಡು ಆ ಕಣ್ಣಾಗೆ ಇದು ಕಾಣ್ತದೆ. ಒಬ್ಬ ದೇವರ ನೋಡ್ಕೊತಿದ್ರಿ, ಅವ್ರ ಕಣ್ಣು ಮಾತಾಡೋದು ನೋಡ್ರಿ, ಆ ಗೋಟ್
ನಮಗೆ ಕುಂತ್ಕೊಳ್ ಕಣ್ಣಾಗಿ ಮಗ ಇದು ಮನುಷ್ಯ ಧರ್ಮ ಐತಿ. ಆ ಪರಮಾತ್ಮನ